ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ರಂಗೇರ್ತಾ ಇದೆ. ನಾಡಹಬ್ಬ ದಸರಾಗೆ ದಿನಗಣನೆ ಆರಂಭ ಆಗಿದೆ. ಆದರೆ ಮೈಸೂರು ಸಿಟಿನಲ್ಲಿ ಪ್ರತಿ ಬಾರಿ ಟ್ರಾಫಿಕ್ ಸಿಕ್ಕಾಪಟ್ಟೆ ಆಗ್ಬಿಡುತ್ತೆ. ಯಾಕಂದ್ರೆ ದೇಶದ ಮೂಲೆ ಮೂಲೆಗಳಿಂದ ಮೈಸೂರು ದಸರಾವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಜನರು ಆಗಮಿಸ್ತಾರೆ. ಈ ಬಾರಿ ಟ್ರಾಫಿಕ್ ಅನ್ನ ಕಂಟ್ರೋಲ್ ಮಾಡಲಿಕ್ಕೆ ಮೈಸೂರು ಸಿಟಿ ಪೊಲೀಸರು ಒಂದು ಹೊಸ ಪ್ಲಾನ್ ಮಾಡಿದ್ದಾರೆ. ಆ ಪ್ಲಾನ್ ಏನು ಅಂತಂದ್ರೆ ತಾತ್ಕಾಲಿಕ ಬಸ್ ಸ್ಟ್ಯಾಂಡ್ಗಳನ್ನ ನಿರ್ಮಾಣ ಮಾಡ್ತಿದ್ದಾರೆ. ಅದು ಎಲ್ಲೆಲ್ಲಿ ಹೇಗೆ ಅಂತ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸಾತಗಳ್ಳಿ ಬಸ್ ಸ್ಟ್ಯಾಂಡ್, ಬೆಂಗಳೂರಿನಿಂದ ಬರ್ತಕ್ಕಂಥ ಬಸ್ಗಳು ಸಾತಗಳ್ಳಿ ಬಸ್ ಸ್ಟಾಪ್ನಲ್ಲಿ ನಿಲ್ತವೆ. ಇನ್ನು ಹುಣಸೂರು, HD ಕೋಟೆ, ಬೋಗಾದಿ ಕಡೆಯಿಂದ ಬರ್ತಕ್ಕಂಥ ಬಸ್ಗಳು ಮಹಾರಾಜ ಕಾಲೇಜ್ ಗ್ರೌಂಡ್ನಲ್ಲಿ ನಿಲ್ದಾಣವನ್ನು ಮಾಡಲಾಗಿರುವಂಥದ್ದು. ಇನ್ನು ನಂಜನಗೂಡು ಕಡೆಯಿಂದ ಬರ್ತಕ್ಕಂಥ ಬಸ್ಗಳು ಗುಂಡೂರಾವ್ ನಗರದಲ್ಲಿ ನಿಲ್ದಾಣವನ್ನು ಮಾಡ್ತವೆ. ಇನ್ನು ಟಿ ನರಸೀಪುರ ಹಾಗೂ ಬನ್ನೂರು ಸೈಡಿಂದ ಬರುವಂಥ ಬಸ್ಗಳು ಲಲಿತ್ ಮಹಲ್ ಪ್ಯಾಲೇಸ್ ಗ್ರೌಂಡ್ಸ್ನಲ್ಲಿ ನಿಲ್ಲಿಸೋಕೆ ಪ್ಲಾನ್ ಅನ್ನು ಮಾಡಲಾಗಿರುವಂಥದ್ದು. ಯಾಕಂದ್ರೆ ಪ್ರತಿ ಬಾರಿಯ ಹಾಗೆ ಈ ಬಾರಿ ಟ್ರಾಫಿಕ್ ಆಗಬಾರ್ದು ಅನ್ನೋ ಕಾರಣದಿಂದ ಶುಕ್ರವಾರ ಪೊಲೀಸ್ ಕಮಿಷನರ್ ಆದಂಥ ಸೀಮಾ ಲಾಟ್ಕರ್ ಅವರು ಈ ಅಧಿಸೂಚನೆಯನ್ನ ಹೊರಡಿಸಿದ್ದಾರೆ.